ಹಲೋ, ನಮಸ್ಕಾರ. ನಾನು ಲೀಲಾ ಲೋಕಾಲಾಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ನಮ್ಮ ಯೂಟ್ಯೂಬ್ ಚಾನಲ್ ಲೀಲಾ ಲೋಕಾಲಾಕ್ಸ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ಅಮ್ಮನ ಮನೇಲಿರೋದು. ಅಮ್ಮ ಚಪಾತಿ ಪಲ್ಯ ಮಾಡಿತ್ತು. ಚಪಾತಿ ಪಲ್ಯ ನಾನು ನಮ್ಮ ಯಜಮಾನ್ರು ತಿಂತಾ ಇದ್ದೀವಿ. ಈ ಯೂಟ್ಯೂಬ್ ಚಾನಲ್ ಲೀಲಾ ಲೋಕಾಲಾಕ್ಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಎಲ್ಲರಿಗೂ ಸ್ವಾಗತ. ಸ್ಕ್ರೀನ ತೋರಿಸು. ಎಲ್ಲೇನು ಮಾಡಿದೆ ಇಲ್ಲಿ ನಮ್ಮ ಅಕ್ಕ ಮಗಳು ನೋಡಿ. ಆಯ್ ಮಾಡಿ. ನೋಡು, ಟೈಮ್ ಪಾಸ್ ಮಾಡಲ್ಲ ನಮ್ಮ ಅಕ್ಕ ಮಗಳು. ನೋಡು, ಅಬ್ಬಾ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಏನರಲ್ಲಿ ಮಾಡೋದು, ಹೆಂಗೆ ಮಾಡೋದು? ಯಾವುದು ಇದ್ರಲ್ಲ? ಯಾವ ಥರ ಮಾಡ್ತೀಯಾ? ಅದೇನಂತಾರೆ? ಇದು ಹುಲ್ಲನ್ನು, ಇದು ಕ್ರೋಶ ಕಡ್ಡಿ. ಕ್ರೋಶ ಕಡ್ಡಿ. ಹಂಗೆ ಮಾಡಿ ಮಾಡ್ಕೊಂಡು. ಹೌದಾ? ಇದೆಲ್ಲ ಯಾರು ಹೇಳ್ಕೊಟ್ರು ನಿಂಗೆ? ನಾನು ಮೊಬೈಲಲ್ಲಿ ನೋಡ್ಕೊಂಡು. ಮೊಬೈಲಲ್ಲಿ ನೋಡ್ಕೊಂಡ ವಿಡಿಯೋ? ಇನ್ನೇನು ಮಾಡಿದ್ಯಾ? ಇದೆಲ್ಲ ಯಾರು ಕೊಡ್ಸಿದ್ದು ನಿನಗೆ? ಇದು ನಮ್ಮ ಅಪ್ಪ ಕೊಡ್ಸಿದ್ದು. ನಿಮ್ಮ ಅಪ್ಪ ಕೊಡಿಸ್ತಾ? ಈ ಥರ ಡಿಸೈನ್. ಚೆನ್ನಾಗಿ ಮಾಡಿದೆ. ಆಮೇಲೆ ಅಷ್ಟೇ. ಇಷ್ಟ ಮಾಡಿರೋದು? ಇನ್ನು ಈಗ ಮಾಡ್ತಾ ಇದೆಯಾ? ಸರಿ. ಆಮೇಲೆ ಇದು ಮಾಡಿದ್ದೀನಿ. ಇದು ನೀನೇ ಮಾಡಿರೋದಾ? ನೋಡು, ಚೆನ್ನಾಗಿದೆ. ಇನ್ನೂ ದೊಡ್ಡಾಳಾದ್ಮೇಲೆ ಇನ್ನೂ ಚೆನ್ನಾಗಿ ಮಾಡ್ತೀಯಾ? ಮಾಡ್ತೀನಿ. ಬ್ಯಾಗ್ ಎಲ್ಲ ಮಾಡ್ತೀಯಾ? ಮಾಡ್ತೀನಿ. ಎಷ್ಟನೇ ಕ್ಲಾಸ್ ಓದ್ತಿರೋದಳು? ನಾನು 6th ಸ್ಟ್ಯಾಂಡರ್ಡ್ಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದೀಯ ನೋಡಿ. ನಮ್ಮ ಅಕ್ಕ ಮಗಳು ನೋಡಿ ಹೆಂಗೆ ಮಾಡ್ತಾವಳೆ. ಇವಾಗ ಸ್ಕೂಲ್ ರಜೆ ಅಂತ ಮಾಡ್ತಾ ಇರೋದಾ? ಓದ್ತಾ ಇದೆಯಾ ಜೊತೆಗೆ? ಓದ್ತಾ ಇದ್ದೀನಿ. ನಾನು ನಮ್ಮ ಯಜಮಾನ್ರು ತಿಂಡಿ ತಿಂದು ಬೆಂಗಳೂರು ಕಡೆ ಹೊರಟ್ವಿ. 11:30 ಬಸ್ಸಿಗೆ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಇಲ್ಲಿ ಇವಾಗ ತಾನೇ 2 ದಿವಸನೇ ಆಗಿತ್ತು ಕರು ಹಾಕಿತ್ತಂತೆ ಹಸು. ಆ ಕರು ನೋಡಿ ತುಂಬ ಖುಷಿಯಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಂದರೆ ನನಗೆ ಅದ್ರ ಪಕ್ಕಕ್ಕೆ ಹೋಗಿ ಎತ್ಕೊಂಡ್ಬಿಡೋಣ ಅನ್ಸೋದು, ಅಷ್ಟು ಖುಷಿಯಾಗಿತ್ತು ಆ ಕರು ನೋಡಿ. 2 ದಿವಸದಂತೆ ನೋಡಿ, ಅದು ಎಷ್ಟು ಚೆನ್ನಾಗಿತ್ತು, ತುಂಬ ಖುಷಿಯಾಯಿತು. ಹಳ್ಳಿ ವಾತಾವರಣನೇ ಚೆಂದ ನೋಡಿ ಅಲ್ವಾ? ನಿಮ್ಗೆ ಯಾರ್ಯಾರು ಇಷ್ಟ ಹೇಳಿ ಹಳ್ಳೀಲಿ ಇರೋಕ್ಕೆ? ಎಲ್ಲರಿಗೂ ಇಷ್ಟ, ಯಾರು ಇಷ್ಟ ಇಲ್ಲ ಹೇಳಿ? ಹಳ್ಳಿ ಅಂದರೆ ಎಲ್ಲರಿಗೂ ಇಷ್ಟ, ತುಂಬ ಇಷ್ಟ ಎಲ್ಲರಿಗೂ. ಹಳ್ಳಿಲೂ ಎಲ್ಲ ಇದ್ರೇ ಹಳ್ಳಿ ಜೀವನ ಅಲ್ವಾ? ಹಳ್ಳಿಲೂ ಎಲ್ಲ ಇರಬೇಕು ನೋಡಿ. ಇದು ಪೊಲೀಸ್ ಸ್ಟೇಷನ್ನು, ನಮ್ಮ ಊರ್ದು ಅಂದನಕೆರೆ ಪೊಲೀಸ್ ಸ್ಟೇಷನ್ನು. ಹಳ್ಳಿಲಿ ಎಲ್ಲ ಇದ್ರೆ ಚೆಂದ ಅಲ್ವಾ? ಹಳ್ಳಿಲೂ ಸಿಟಿ ಜೀವನ ಒಂಥರ, ಹಳ್ಳಿ ಜೀವನ. ನಾವಿಲ್ಲೆಲ್ಲ ಕಾಲೇಜ್ಗೆ ಹೋಗ್ಬೇಕಾರೆ ಇಲ್ಲಿ ಎಲ್ಲ ಕೂರ್ತಾಯಿದ್ದು. ನಾವು ಹೈಸ್ಕೂಲು, ಮಿಡ್ಲಿ ಸ್ಕೂಲು ಎಲ್ಲ ಓದಿದ್ದು ಇದೇ ಊರಲ್ಲೇ. ನಾವು ಸ್ವಾತಂತ್ರ್ಯ ದಿನಾಚರಣೆ, ಎಲ್ಲ ದಿನಾಚರಣೆಗಳು, ಫಂಕ್ಷನ್ಸ್ ಏನೇನು ಹಿಡಿದ್ರು ಈ ಗ್ರೌಂಡಲ್ಲೇ ನಮ್ಮನ್ನು ಕೂರಿಸಿ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲ ಮಾಡೋರು. ನಮ್ಗೆ ಅದೇ ನೆನಪಾಗುತ್ತೆ. ನೋಡಿ, ಈ ಗ್ರೌಂಡಲ್ಲೇ ನಮಗೆ ಎಲ್ಲ ಕೂರಿಸಿ ನಾವು ಇಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲೆಲ್ಲ ಆಟ ಆಡ್ತಾಯಿದ್ವಿ. ಕಾಲೇಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ಓಡಾಡ್ತಾ. ಇದು ನೋಡಿ ಒಂದು ಕೋತಿ, ವಯಸ್ಸಾದ ಕೋತಿ ಇತ್ತಂತೆ. ಅದು ಏನು ಮಾಡ್ಬಿಡ್ತು, ವಯಸ್ಸಾಗಿತ್ತಲ್ವ, ಅದು ಸತ್ತೋಗ್ಬಿಡ್ತಂತೆ. ಅದು ಸತ್ತೋಯ್ತು ಅಂದ್ಬಿಟ್ಟು ಎಲ್ಲೂ ಉಳಿಲ್ಲ ನೋಡಿ. ಅದು ಆಟ ಆಡ್ತಿದ್ದ ಜಾಗ, ಓಡಾಡ್ತಿದ್ದ ಜಾಗದಲ್ಲೇ
ಕೋತಿನ ಸಮಾಧಿ ಮಾಡಿದ್ದಾರೆ ನೋಡಿ. ಯಾರು ಮಾಡ್ತಾರೆ ನೋಡಿ. ಎಷ್ಟು ಅವ್ರು ಮಾಡಿರೋರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ಇಲ್ಲಿಂದನೇ. ಆ ಕೋತಿ ಅಂತಲೇ ಹೇಳ್ಬಾರ್ದು, ದೇವ್ರಿಗೆ ಸಮಾನ. ಅದನ್ನು ಸಮಾಧಿ ಮಾಡಿ ದೇವಸ್ಥಾನ ಥರ ಕಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇಲ್ಲೇ ನೋಡಿ, ಈ ಗ್ರೌಂಡಲ್ಲೇ ನಮ್ಮ ದಿನಾಚರಣೆಗಳು, ಯಾವುದೇ ಫಂಕ್ಷನ್ ಆಗಲಿ ಅಲ್ಲೇ ಕೂರ್ಸಿ ಮಾಡ್ತಾಯಿದ್ದೀವಿ. ಇದು ಪುರಾತನ ಕಾಲದ ಈಶ್ವರನ ಟೆಂಪಲ್ಲು. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಕೈ ಮುಗ್ದೇ ಹೋಗ್ತಾ ಇದ್ದಿದ್ದು. ಹಳೇ ಕಾಲದ ಪುರಾತನ ದೇವರದು ಈಶ್ವರನ ಟೆಂಪಲ್ ಅದು ನೋಡಿ. ಇಲ್ಲೇ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲ ಕೂತ್ಕೋತಾ ಇದ್ವಿ. ಇದು ರಂಗಮಂದಿರ, ಇದು ಅಂಜನಗೇರಿ ರಂಗಮಂದಿರ. ಇದೆಲ್ಲ ನಾವು ಹಳೆ ನೆನಪುಗಳೆಲ್ಲ ಆಗುತ್ತೆ. ಇದೆಲ್ಲ ಪ್ಲೇಸ್ಗಳು ನೋಡ್ತಾ ಇದ್ರಿ ನೋಡಿ. ಇದು ಹಳೆ ಟೆಂಪಲ್ಲು, ಈಶ್ವರನ ದೇವಸ್ಥಾನ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ವೀಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ಖುಷಿ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಧನ್ಯವಾದಗಳು ಈ ವಿಡಿಯೋ ನೋಡಿರೋದಕ್ಕೆ.